ಅಮೃತ ಅವಳೆ, ಹೊರಗೆ ಹೋಗೋಣ ಅಂತಂದ್ರೆ ಬಲವಂತ ಮಾಡಿ ಮನೆ ಕರ್ಕೊಂಡು ಬಂದ್ರಲ್ಲ. ಅರ್ಜುನ್ ಅವರೇ, ಯಾಕೋ ತಲೆ ನೋವ್ತಾ ಇದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಹೋಗೋಣ. ನನ್ನಂತೂ ನೀವು ಒಳ್ಳೆ ಬೊಂಬೆ ಆಡಿಸ್ದಂಗೆ ಆಡಿಸ್ತಾ ಇದ್ದೀರಾ. ಆಡಿಸಿ ಆಡಿಸಿ ನಿಮ್ಮ ಪ್ರೀತಿಯಲ್ಲಿ ನಾನು ಬಂದಿ. ನಿಮ್ ಪ್ರೀತಿಯಲ್ಲಿ ನಾನು ಬಂದಿ. ಹಾಗಾದ್ರೆ ಇಬ್ರು ಪ್ರೇಮ ಬಂದಿಖಾನೆಗೆ ಹೋಗಿ ಪ್ರೇಮ ಕೈದಿಗಳಾಗಿ ಒಂದೇ ಸೆಲ್ಲಲ್ಲಿರೋಣ, ಸರಿನಾ? ಬನ್ನಿ. ಈಗ ಒಳಗಡೆ ಹೋಗೋಣ, ಆಮೇಲೆ ನೋಡೋಣ. ಓ ಅಮೃತ, ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ. ನೀವ್ ಕರೆದ್ರು, ನೀವ್ ಕರೀತಾ ಇದ್ರು ನಾನು ಬರ್ತೀನಿ ಅಜ್ಜಿ. ಯಾಕೆ ಅಂದ್ರೆ ಇದು ನನ್ನ ಮನೆ ಅಲ್ವಾ? ಮತ್ತೆ ಇದು ನಿನ್ನ ಮನೆನೇ, ಯಾರಿಲ್ಲ ಅಲ್ಲ ಕಣ ಅರ್ಜುನ್. ಶಾಸ್ತ್ರಿಗಳು ಇವಳು ಆಶ್ರಮದಲ್ಲೇ ಇರ್ಲಿ ಅಂತ ಹೇಳಿದ್ರು ತಾನೆ? ನೀನ್ ಯಾಕೆ ಕರ್ಕೊಂಡು ಬಂದೆ? ಅಜಯ್, ನಾನೇ ಹೊರಗೆ ಹೋಗೋಣ ಅಂತ ಹೇಳಿದೆ, ಅದಕ್ಕೆ ಕಳ್ಸಿದ್ರು. ಮತ್ತೆ ನೀವಿಬ್ರು ಮನೆಗೆ ಬಂದಿದ್ದೀರಾ? ಅದು ಅಮೃತ ಅವರು ಮನೆಗೆ ಹೋಗೋಣ ಅಂತ ಬಲವಂತ ಮಾಡಿದ್ರು, ಅದಕ್ಕೆ ಮನೆಗೆ ಬಂದ್ವಿ. ಅಮೃತ ಅವರೇ, ನನ್ನ ರೂಮಲ್ಲಿ ಇರ್ತೀನಿ. ಅಮೃತ, ಏನೋ ಹೊಸ ನಾಟಕ ಶುರು ಮಾಡಿರೋ ಹಾಗಿದೆ. ಈ ಮನೇಲಿ ಯಾರಿಗೇನ್ ಗೊತ್ತಾಗುತ್ತೋ ಗೊತ್ತಿಲ್ಲ ಅಜ್ಜಿ, ನಿಮಗ್ ಮಾತ್ರ ಎಲ್ಲ ಗೊತ್ತಾಗುತ್ತೆ. ಯಾಕೆ ಹೇಳಿ? ನಿಮ್ ಕಣ್ಣು ಯಾವಾಗ್ಲೂ ನನ್ ಮೇಲೆ ಇರುತ್ತಲ್ವಾ? ಅಲ್ವಾ? ಮತ್ತೆ ಇಷ್ಟೆಲ್ಲ ಗೊತ್ತಿದ್ರು ನನ್ನ ಹತ್ರನೇ ಇಷ್ಟೊಂದು ಆಟ ಆಡ್ತಿದ್ಯಲ್ಲ. ಆಕಾಶದಲ್ಲಿ ಗರುಡ ಹಾರಾಡುತ್ತೆ ಅಂತ ಭೂಮಿ ಮೇಲೆ ಸರ್ಪ ಹರಿದಾಡೋದನ್ನ ಬಿಡತ್ತಾ? ಉಸ್ಕೊಡೋದನ್ನ ಬಿಡತ್ತಾ? ಅದು ನನಗೆ ಗೊತ್ತಿದೆ. ನನ್ನ ಮಗ ವಿಷ್ಣು ಎಲ್ಲಿ? ಅವನ್ ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಅಂದ್ರೆ ಈ ಮನೇಲಿ ಏನೇ ನಡೀತಾ ಇದೆ ಅನ್ನೋದು ನನಗ್ ಗೊತ್ತು. ಅದಕ್ಕೆಲ್ಲ ಒಂದು ಕೊನೆ ಅಂತ ಆಡಿದ್ಮೇಲೆ ನಿಮ್ಮ ಮಗ ನಿಮಗ್ ಸಿಗ್ತಾನೆ. ಆದ್ರೆ ಜೀವಂತವಾಗಲ್ಲ. ಏನ್ ಹೇಳ್ದೆ? ಸತ್ಯನೇ ಹೇಳ್ದೆ. ಏನಂತ? ಜೀವಂತವಾಗಿ ಬರ್ತಾನೆ ಅಂದೆ. ಬರ್ಲಿಲ್ಲ ಅಂದ್ರೆ ನಿನ್ನ ನಾನು ಸುಮ್ನೆ ಬಿಡ್ತೀನಿ ಅಂತ ಅಂದ್ಕೋಬೇಡ. ನೀವೇನೇ ಹಾರಾಡಿದ್ರು, ಏನೇ ಚೀರಾಡಿದ್ರು ಏನು ಪ್ರಯೋಜನ ಇಲ್ಲ ಅಜ್ಜಿ, ಅಲ್ಲ? ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡಿದ್ದು ಅಂದ್ರೆ ನಿನ್ನನ್ನ ಕೊಂದು ನಿನ್ನ ದೇಹನ ಹಾಗೆ ಬಿಟ್ಟಿದ್ದು. ಅವತ್ತು ನಾನು ನಿನ್ನ ದೇಹನ ನಾನೇ ಸುಟ್ಟು ಹಾಕಿದ್ದಿದ್ರೆ ನಾಗಮಣಿ ಇವತ್ತು ನನ್ನ ಕೈಯಲ್ಲಿರ್ತಾ ಇತ್ತು. ಈಗ್ಲೂ ಕಾಲ ಮಿಂಚಿಲ್ಲ, ನಿನ್ನ ಸಾವು ಸಮೀಪದಲ್ಲೇ ಇದೆ. ರುದ್ರಮಾವ, ಬಾರೆ ನಾಗಿಣಿ, ನಿನ್ನೆ ಕಾಯ್ತಾ ಇದ್ದೆ. ಅಮೃತ, ನಾನು ಆಗ್ಲೇ ನಿನ್ನ ಹುಡುಕ್ತಾ ಇದ್ದೆ. ನೀನ್ ಯಾಕೆ ಹುಡುಕ್ತಾ ಇದ್ದೆ ಅನ್ನೋದು ನನಗೆ ಗೊತ್ತು. ನನ್ನನ್ನು ಯಾಕೆ ಹುಡುಕ್ತಾ ಇದ್ರಿ? ನಿನ್ನ ಸರ್ವನಾಶ ಮಾಡಿ ಸಮಾಧಿ ಕಟ್ಟೋಕೆ. ನಿನ್ನ ಮನೇಲಿ ಕಾಣಿಸ್ತಾ ಇರ್ಲಿಲ್ವಲ್ಲ, ಅದಕ್ಕೆ. ನಿನ್ನನ್ನೇ ಕಾಣಿಸ್ತಾ ಇರೋ ಹಾಗೆ ಮಾಡಿ ನಾಗಮಣಿಯನ್ನ ನಾಗಲೋಕಕ್ಕೆ ತಗೊಂಡು ಹೋಗೋ ಸಮಯ ಬಂದಾಯ್ತು. ಅಮೃತವ್ರೆ, ನೀವಿನ್ನೂ ರೆಡಿ ಆಗಿಲ್ವಾ? ಬೇಗ ಹೋಗ್ರಿ, ರೆಡಿಯಾಗಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದಿಕ್ಕೆ. ನೀವು ಬರ್ತೀರಾ? ಬರ್ಬೇಕು ಅಂತ ನನ್ಗೂ ಆಸೆ. ಆದ್ರೆ ನೋಡಿ, ಅವ್ರು ಈ ಸ್ಥಿತಿಲಿ ಇದ್ರು ನಮ್ ಜೊತೆ ಹೊರಗಡೆ ಬರೋದು ಡೀಸೆನ್ಸಿ ಅಲ್ಲ ಅಂತ ಗೊತ್ತು ಅವ್ರಿಗೆ.
ನೀವು ಸುಮ್ಮನೆ ಇರಿ ಅರ್ಜುನ್ ಅವರೇ, ನೀವು ಬನ್ನಿ ಮಾವ. ಬರ್ತೀರಾ ಚಿಕ್ಕಪ್ಪ? ಇಲ್ಲ, ನಾನು ಬರೋದಿಲ್ಲ. ನೀವಿಬ್ರು ಹೋಗಿ ಬನ್ನಿ. ನೀನು ಬರೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಹೋಗಿದ ತಕ್ಷಣನೇ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀಯ ಅನ್ನೋದು ನನಗೆ ಗೊತ್ತು. ರೀ ಹೋಗ್ರಿ, ಬೇಗ ರೆಡಿಯಾಗಿ ಬನ್ನಿ ಅಮೃತ ಅವ್ರೆ. 10 ನಿಮಿಷ ಅರ್ಜುನ್ ಅವರೇ, ಈಗ ಬಂದೆ. ನಿನ್ನ ಮುಗಿಸಿ ಶಾಶ್ವತವಾಗಿ ನಾಗಮಣಿನ ನನ್ನ ವಶದಲ್ಲಿ ಇಟ್ಕೊಳ್ತೀನಿ. ಏನ್ ಮುಂದೆ ಈ ರೀತಿ ಏಕಾಂತವಾಗಿ ಹೊರಗಡೆ ಬರೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕ್ರಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅದು ಅದು ನನಗೆ ಗೊತ್ತು, ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ. ಅದೇನು ಅಂತ ಹೇಳಿ. ಅರ್ಜುನ್ ಅವರೇ, ನಿಮಗೆ ಗೊತ್ತಿರೋ ಹಾಗೆ ಮಾವ ಕಾಣಿಸ್ತಾ ಇಲ್ಲ. ಮೊನ್ನೆ ಬೇರೆ ಯಾರೋ ನಿಮ್ಮ ರೂಪದಲ್ಲಿ ಬಂದು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಇದೆಲ್ಲ ನನ್ನ ಮನಸ್ಸಲ್ಲಿದೆ. ಅಲ್ಲ, ನಿಮ್ಗೇನಾದ್ರೂ ಆಗತ್ತೆ ಅಂತ ಯಾಕೆ ಅನ್ಕೋತೀರಾ? ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಾನಿದ್ದೀನಿ. ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ. ಇದು ಸತ್ಯ. ನನಗಿರೋ ಒಂದೇ ಒಂದು ಭರವಸೆ ಅಂದ್ರೆ ನೀವೊಬ್ರೆ. ನಿಮ್ಮನ್ನ ಯಾವತ್ತೂ ಅಗ್ನಿ ಸಾಕ್ಷಿಯಾಗಿ ನನ್ನ ಮದುವೆ ಆದ್ನೋ ಆವತ್ತೇ ನಿಮ್ಮ ಸಂಪೂರ್ಣ ಜವಾಬ್ದಾರಿ ನಂದಾಯ್ತು. ನಾನು ಮಾತು ಹೇಳ, ಹೇಳಿ. ನಿಮ್ಮನ್ನ ಕಂಡ್ರೆ ತುಂಬಾ ಹೆಮ್ಮೆ ಆಗುತ್ತೆ ಕಣ್ರಿ. ಯಾಕೆ? ನೀವೇ ಇಷ್ಟೆಲ್ಲ ಕಷ್ಟಪಡ್ತಿದ್ರು ನಮ್ಮ ತಂದೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಲ್ಲ, ಅದಕ್ಕೆ. ಬೇರೆ ಹೆಣ್ಣು ಹೇಗಿರ್ತಾಳೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಈ ಮನೆಯವ್ರನ್ನ, ಈ ಮನೆನ, ಅದರಲ್ಲೂ ಮಾವನ್ನ ತುಂಬಾ ಪ್ರೀತಿಸ್ತೇನೆ. ಅದನ್ನ ನೀವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಹೇಳದೇ ಇದ್ರೂ ನನಗೆ ಅರ್ಥ ಆಗುತ್ತೆ. ಈಗೇನು ಹೀಗೆ ಮಾತಾಡ್ಕೊಂಡು ನಿಂತಿರ್ತಿರೋ ಅಥವಾ ನಂಗೆ ಏನಾದ್ರೂ ಕೊಡಿಸ್ತಿರೋ? ಓ, ಮರ್ತೇ ಬಿಟ್ಟೆ ನೋಡಿ. ಈ ಸ್ವೀಟ್ ಮೂಮೆಂಟ್ ಅಲ್ಲಿ ನಿನ್ನ ಕೊಡಿಸ್ಬೇಕು ಅನ್ನೋದೇ ಮರ್ತೆ. ತರ್ತೀನಿ, ಒಂದು ನಿಮಿಷ. ನಾಗಿಣಿ, ಇನ್ನು ಎಷ್ಟು ದಿನ ಹೀಗೆ ಇರುತ್ತೆ ನಿನ್ನ ನಗು ನಿನ್ನ ಮುಖದ ಮೇಲೆ ಅನ್ನೋದನ್ನ ನಾನು ನೋಡ್ತೀನಿ. ಇದೇ ನಿನ್ನ ಕೊನೆ ನಗು. ಇವತ್ತಿಗೆ ನಿನ್ನ ನಗು ಜೊತೆಗೆ ಉಸಿರು ಸಹ ನಿಲ್ಲುತ್ತೆ. ಇದು ಸತ್ಯ, ಇದು ಸತ್ಯ. ಮದೇನೋ ಬರ್ತವ್ರ? ಮತ್ತೇನೂ ಇಲ್ಲ. ಏನೂ ಇಲ್ವಾ? ಇಷ್ಟೊಂದು ಪ್ರಶಾಂತವಾಗಿರೋ ಜಾಗಕ್ಕೆ ಬಂದಿದ್ದೀವಿ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇನಾ? ನಾನಿನ್ನು ಏನೇನೇನೋ ಅನ್ಕೊಂಡಿದ್ದೆ. ನಾನು ಏನು ಅನ್ಕೊಂಡಿದ್ದೆ? ಏನ್ ಅನ್ಕೊಂಡಿದ್ರಿ? ಕೆಲವೊಂದನ್ನ ಹೇಳಕ್ಕಾಗಲ್ಲ, ತಮಗ್ ತಾವೇ ಅರ್ಥ ಮಾಡ್ಕೋಬೇಕು. ಎಲ್ಲ ಅರ್ಥ ಆಯ್ತು, ನಡೀರಿ. ಏನರ್ಥ ಆಯ್ತು?
ನೀವೇನು ಹೇಳಿದ್ರಿ ಅಂತ. ಇಷ್ಟು ಸಾಕ್ರಿ. ಏನು? ಅಲ್ಲ, ನಿಮ್ ಈ ಒಂದೇ ಒಂದು ನಗು ಸಾಕ್ರಿ, ನಾನು ಇಡೀ ದಿನ ಸಂತೋಷವಾಗಿರೋದಕ್ಕೆ. ಇವ್ರನ್ನ ಹೇಗಾದ್ರೂ ಮಾಡಿ ಆಟ ಆಡಿಸ್ಬೇಕಲ್ಲ. ಅರ್ಜುನ ಅವರೇ, ರೀ, ನಾನಿಲ್ಲೇ ಇದ್ದೆ ಅಂತ ನಿಮ್ದೇ ಗೊತ್ತಾಯ್ತು? ನಿಮಗೆ ಮಾತ್ರನಾ ನಿಮ್ಮ ಅಮೃತ ಎಲ್ಲಿದ್ದಾಳೆ ಅಂತ ನಿಮ್ ಹೃದಯ ಹೇಳೋದು? ನನಗೂ ನನ್ನ ಅರ್ಜುನ ಅವ್ರು ಎಲ್ಲಿದ್ದಾರೆ ಅಂತ ನನ್ನ ಹೃದಯ ಹೇಳುತ್ತೆ. ನೋಡ್ತೀನಿ. ಸರಿ, ಆಯ್ತು. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ. ಇದೇ ಸರಿಯಾದ ಸಮಯ. ಇವಳ ಮೇಲೆ ಗರುಡ ಮಂತ್ರನ ಪ್ರಯೋಗ ಮಾಡ್ತೀನಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ತಮಾಷೆ ಸಾಕು. ಹೋದ್ರು. ಅರ್ಜುನ್ ಅವರೇ, ತಮಾಷೆ ಸಾಕು, ಬೇಗ ಬನ್ನಿ. ಅಮೃತ ಅವರೇ, ಎಲ್ಲಿ ಹೋದ್ರಿ ಇವರು? ನಾನು ಆಟ ಆಡಿಸ್ತಾ ಇದ್ದೀನಿ ಅಂತ ನನ್ನ ಏನಾದರೂ ಆಟ ಆಡಿಸ್ತಾ ಇದ್ದಾರ? ಮತ್ತೆ ಅವ್ರು ಹಾಗೆ ಮಾಡೋರಲ್ಲ. ಎಲ್ಲಿ ಹೋದ್ರಿ ಇವರು? ಆ ದುಷ್ಟ ನನ್ನ ಮೇಲೆ ಗರುಡ ಮಂತ್ರನ ಪ್ರಯೋಗ ಮಾಡ್ತಿದ್ದಾನೆ. ಹೀಗೆ ತಪ್ಪಿಸ್ಕೊಳ್ಳೋದು? ಇಷ್ಟು ದಿನ ನೀನು ನಮ್ಮ ಮನೆಯವ್ರನ್ನೆಲ್ಲ ಗೋಳುಕೋತಾ ಇದ್ದೆ ಅಲ್ವಾ ನಾಗಿಣಿ? ಅದ್ರ ರುಚಿ ಏನು ಅಂತ ನಾನು ನಿನಗೆ ತೋರಿಸ್ತಾ ಇದ್ದೀನಿ. ಇದು ಅಂತ್ಯ ಅಲ್ಲ, ಆರಂಭ. ಅಮೃತ ಎಲ್ಲಿ ಹೋದ್ರಿ? ಇನ್ನು ಮುಂದೆ ನಿನಗಿದೆ ಮಾರಿ ಹಬ್ಬ. ರೀ, ಕೋಪ ಏನಾದ್ರು ಮಾಡ್ಕೊಂಡ್ರ? ತಮಾಷೆ ಮಾಡ್ತಾ ಇದ್ದೆ. ಆ ನಾಗಿಣಿ ಅನುಭವಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಶತ್ರು ಯಾರು ಅಂತ ಗೊತ್ತಿದ್ರು ಸಹ ನನಗೇನು ಮಾಡಕ್ಕಾಗ್ತಾ ಇಲ್ಲ. ನಾನು ಉಳಿದು ನಾಗಮಣಿ ನನ್ನ ಕೈಗೆ ಬರ್ಬೇಕು ಅಂದ್ರೆ ಆ ದುಷ್ಟನ್ನ ಮುಗಿಸ್ಬೇಕು.
ಇವತ್ತು ಈ ಗರುಡಗಳು ನಿನ್ನ ಹರಿದು ತಿಂತವೆ. ನೋಡ್ತಾ ಇರೋ ನಾಗಿಣಿ. ಇಷ್ಟು ದಿನ ನೀನು ನಮ್ಮ ಮನೆಯವ್ರನ್ನೆಲ್ಲ ಗೋಳು ಇಕ್ಕೋತಾ ಇದ್ದೆ ಅಲ್ವಾ? ಅದರ ರುಚಿ ಏನು ಅನ್ನೋದನ್ನ ನಾನು ನಿನಗೆ ತೋರಿಸ್ತಾ ಇದ್ದೀನಿ. ಇದು ಅಂತ್ಯ ಅಲ್ಲ, ಆರಂಭ. ಇನ್ನು ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಪರಮೇಶ್ವರ, ನನ್ನನ್ನ ಕಾಪಾಡಬೇಕಾಗಿರೋದು ನೀನು. ನನಗೆ ನಿನ್ನನ್ನ ಬಿಟ್ರೆ ಗತಿ ಇಲ್ಲ. ನಾಗಿಣಿ ಅನುಭವಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನರ್ಕ ಅಂದ್ರೆ ಏನು, ಹಿಂಸೆ ಅಂದ್ರೆ ಏನು ಅನ್ನೋದನ್ನ ಅವಳಿಗೆ ತೋರಿಸಿ ಅವಳ ಜೀವಕ್ಕೆ ಇವತ್ತು ಮುಕ್ತಿ ನೀಡ್ತೀನಿ. ಯಾಕೆ ಅಂದ್ರೆ ನಾಗಮಣಿ ಯಾರ ಹತ್ರ ಇರುತ್ತೋ ಅವನೇ ಜೀವದಾತ, 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 ಜೀವದಾತ. ಅವನೇ ಮುಕ್ತಿದಾತ, ಅವನೇ ಮುಕ್ತಿದಾತ, ಮುಕ್ತಿದಾತ, ಮುಕ್ತಿದಾತ.